ಹಲೋ ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ಕಾಯಿ ದೋಸೆ ಅಂತ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಒಂದು 2 ಪಾವು ಅಕ್ಕಿ ರಾತ್ರಿ ನೆನೆ ಹಾಕಿದ್ದೆ. ಬೆಳಿಗ್ಗೆ ಅದನ್ನು ಚೆನ್ನಾಗಿ ತೊಳೆದು ಸ್ವಲ್ಪ ತೆಂಗಿನಕಾಯಿ ತುರಿ, ನಂತರ ಇದು ಸ್ವಲ್ಪ ಅವಲಕ್ಕಿ, ಪೇಪರ್ ಅವಲಕ್ಕಿ, ನಂತರ ಒಂಚೂರು ಉಪ್ಪು, ಅಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇನ್ನೇನು ಇಲ್ಲ. ಇದಕ್ಕೆ ನೀರು ಹಾಕಿಬಿಟ್ಟು ಚೆನ್ನಾಗಿ ನೈಸಾಗಿ ರುಬ್ಬೋದು. ಇದು ನಮ್ಮ ಕಡೆ ಅಲ್ಲ, ಇದು ಕುಂದಾಪುರ ಕಡೆ ಅಲ್ಲ, ಇದಕ್ಕೆ ಓಡ್ ದೋಸೆ ಅಂತಾರೆ. ಇಲ್ಲಿ ನಾನು ಇದು ಕಾಯಿ ದೋಸೆ ಅಂತ ಹೇಳ್ತಿದ್ದೀನಿ, ನಿಮಗೆಲ್ಲ ಗೊತ್ತಾಗೋದಿಲ್ಲ ಅಂತ. ನೈಸಾಗಿ ರುಬ್ಬಿದ್ದೀನಿ, ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಅದು ನಾನು ಕುಂದಾಪುರದಿಂದ ಬರುವಾಗ ಒಂದು ಕಾವಲಿ ತಂದಿದ್ದೀನಿ ತವಾ. ಅದು ಫುಲ್ಲು ಬೀಡ್ಸೋದು, ಅಪ್ಪಮೆಲ್ಲ ಮಾಡ್ತಾರೆ ನೋಡಿ ಆ ಥರದ್ದು. ಇವಾಗ ಚೆನ್ನಾಗಾಗಿದೆ, ನೈಸಾಗಿ ರುಬ್ಬಬೇಕು, ಹದ ಮಾಡ್ಕೊಂಡಿದ್ದೀನಿ. ಒಂದು ದೋಸೆ, ನೀರು ದೋಸೆಗಿಂತ ಸ್ವಲ್ಪ ದಪ್ಪ ಮಾಡ್ಕೊತೀನಿ ಇದಕ್ಕೆ. ಈಗ ಇದೇ ಬಾಣಲಿ ನಾನು ತಂದಿರೋದು ಕುಂದಾಪುರದಲ್ಲಿ ಒಂದು ಅಂಗಡಿ ಇದೆ. ನೀವು ಯಾರಾದರೂ ಕುಂದಾಪುರದವರಿದ್ದರೆ ಹೋದಾಗ ತನ್ನಿ, ಪೈಸರ ಅಂಗಡಿ ಅಂತ ಕುಂದಾಪುರದಲ್ಲಿ ನೋಡಿ. ತುಂಬ ಚೆನ್ನಾಗಿದೆ. ಕಾಯಿ ಮಾತ್ರ ಜಾಸ್ತಿ ಹಾಕಬೇಕು, ಸ್ವಲ್ಪ ಒಂದು ಮುಷ್ಟಿ ಅವಲಕ್ಕಿ ಹಾಕಬೇಕು, ಮತ್ತಿನ್ನೇನಿಲ್ಲ. ಇದು ನಾವು ನೀರು ದೋಸೆ ಹಿಟ್ಟಿಗಿಂತ ಸ್ವಲ್ಪ ದಪ್ಪ ಮಾಡ್ಕೊಂಡ್ರೆ ಆಯ್ತು. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸರ್ತಿ ಮಾಡಿ ನೋಡಿ, ಅದು ಹೇಗೆ ಹೋಲ್ ಅಂದರೆ ಉದ್ದಿನ ದೋಸೆ ಥರ. ಇವಾಗ ಸೆಟ್ ದೋಸೆ ಇತ್ತಲ್ಲ ಅದೇ ಥರ ಬರುತ್ತೆ ಸ್ವಲ್ಪ. ಆದರೆ ನಾನು ಉದ್ದಿನ ಬೇಳೆ ಏನೂ ಹಾಕಲ್ಲ, ಬರೀ ತೆಂಗಿನಕಾಯಿ, ಅವಲಕ್ಕಿ ಮತ್ತು ಇದು ಉಪ್ಪು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತೂತಾಗಿದೆ. ಅದಕ್ಕೆ ಒಂದು ಚಟ್ನಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಇಷ್ಟ ಆದರೆ ನೋಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಇನ್ನೊಂದು ವೀಡಿಯೋದೊಂದಿಗೆ ಒಳ್ಳೆ ಸಿಗ್ತೀನಿ, ಒಳ್ಳೆ ಅಡುಗೆಯೊಂದಿಗೆ.